ಈಸ್ಟ್ ಅಲ್ಲಿ ಈ ತರ ಏನಾದ್ರೂ ನೀವು ಕಟ್ ಮಾಡಿದ್ರೆ ಹೆಲ್ತ್ ಪ್ರಾಬ್ಲಮ್ಸ್. ಸೌತ್ ಅಲ್ಲಿ ಏನಾದ್ರೂ ಹಿಂಗ್ ಕಟ್ ಮಾಡ್ಬಿಟ್ಟು ಇಲ್ಲಿ ಡೋರ್ ಇಟ್ಕೊಂಡ್ರಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಶುರುವಾಗತ್ತೆ. ಮತ್ತೆ ಈ ಮನೆಗೆ ಬಂದ್ಮೇಲೆ ಸಾಲ ಜಾಸ್ತಿ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ವಾಸ್ತು ವಿಜ್ಞಾನ ಕಾರ್ಯಕ್ರಮವನ್ನು ಬಹಳ ಖುಷಿಯಿಂದ ಒಪ್ಕೊಂಡಿದ್ದೀರಿ. ಜೊತೆಗೆ ನಿಮ್ಮ ಪ್ರೋಗ್ರಾಮ್ಸ್ ನೋಡಿ ನಾವು ವಾಸ್ತು ಪ್ರಕಾರ ಮನೆ ಕಟ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ. ಯಾವಾಗಲೂ ಸರಿಯಾದ ಶಾಸ್ತ್ರ ಸಮ್ಮತವಾಗಿರುವ ವೈಜ್ಞಾನಿಕ ದೃಷ್ಟಿ ಚಿಂತನೆ ಇರುವ ವಿಚಾರಗಳನ್ನೇ ನಾವು ಯಾವಾಗಲೂ ನಿಮಗೆ ತಿಳಿಸ್ತಾ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಮುಖ್ಯದ್ವಾರದ ಎಡವಟ್ಟನ್ನು ತೋರಿಸ್ತೇನೆ. ಇದರಿಂದ ಸಂಕಷ್ಟ, ಇದರಿಂದ ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತದೆ. ಅದು ಹೆಂಗೆ, ಯಾಕೆ ತಪ್ಪಾಗುತ್ತೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ನೀವು, ನಾನು ನಿಮಗೆ ತಿಳಿಸ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ನೋಡಿ, ಇಲ್ಲಿ ನಾವು ಏನು ತಪ್ಪು ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಇದೊಂದು ಮನೆ. ಇಲ್ಲಿ ನಾನು ಏನು ಮಾಡ್ಬಿಟ್ಟಿದ್ದೀನಿ ಪ್ರಾಬ್ಲಮ್ ಅಂತಂದ್ರೆ, ಸೌತ್ ಈಸ್ಟ್ ಕಟ್ ಆಯ್ತು. ಅದ್ರ ಜೊತೆಗೆ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಬಂದೆ ಮನೆ ಮುಂದ್ಗಡೆ ಸ್ವಲ್ಪ ಖಾಲಿ ಜಾಗ ಇರಲಿ ಅಂತೇಳಿ ಮತ್ತೆ ಮೇನ್ ಡೋರ್ನ ಒಳಗಡೆ ಎತ್ಕೊಂಡೆ. ಈ ಥರ ಒಂದು 3-4 ಫೀಟ್ ಒಳಗಡೆ ತಗೊಂಡು ಇಲ್ಲಿ ಡೋರ್ ಇಡೋದು. ಇಟ್ ಈಸ್ ರಾಂಗ್. ಯಾವಾಗ್ಲೂ ನನ್ನ ಮುಖ್ಯ ವಾಲ್ ಏನಿರುತ್ತೆ, ಫೈನ್ ವಾಲ್ ಅಂತ ಏನ್ ಕರಿತೀವಿ, ಯಾವಾಗಲೂ ನಮ್ಮ ಮೇನ್ ವಾಲ್ ಅಲ್ಲಿ ನನ್ನ ಡೋರ್ ಬರಬೇಕು. ಇಲ್ಲ ನಾನು ಮಾಡ್ತಾ ಇದ್ದೀನಪ್ಪ, ಫುಲ್ ಮಾಡ್ತಾ ಇದ್ದೀನಿಯಪ್ಪ, ಹಿಂಗ್ ಕಟ್ ಮಾಡ್ಬಿಡಿ, ಫುಲ್ಲು ಇದನ್ನು ಚೌಕ ಮಾಡ್ಬಿಡಿ, ಆಗ ನೀವು ಡೋರ್ನ ಇಲ್ಲಿ ಇಟ್ಕೊಳ್ಳಿ, ಅದು ಪ್ರಾಬ್ಲಮ್ ಬರೋದಿಲ್ಲ. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟು ನನ್ನ ಮುಖ್ಯ ವಾಲ್ನೇ ಕಟ್ ಮಾಡ್ಬಿಟ್ಟು ಒಳಗಡೆ ಇಟ್ಕೊಳ್ಳೋದು. ನೋಡಿ, ಈಸ್ಟ್ ಅಲ್ಲಿ ಈ ತರ ಏನಾದ್ರೂ ನೀವು ಕಟ್ ಮಾಡಿದ್ರೆ ಹೆಲ್ತ್ ಪ್ರಾಬ್ಲಮ್ಸ್, ಒಂದು ನಿಮಗೆ ಇಲ್ಲ ನಿಮ್ಮ ತಂದೆಗೆ ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಮತ್ತೆ ಸೌತ್ ಅಲ್ಲಿ ಏನಾದ್ರೂ ಹಿಂಗ್ ಕಟ್ ಮಾಡ್ಬಿಟ್ಟು ಇಲ್ಲಿ ಡೋರ್ ಇಟ್ಕೊಂಡ್ರಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಶುರುವಾಗತ್ತೆ. ಮತ್ತೆ ಈ ಮನೆಗೆ ಬಂದ್ಮೇಲೆ ಸಾಲ ಜಾಸ್ತಿ ಆಗುತ್ತೆ. ಗುರುಗಳೇ, ತುಂಬಾ ಚೆನ್ನಾಗಿ ವ್ಯವಹಾರ ನಡೀತಾ ಇತ್ತು, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಾ ಇದೆ, ಲಿಟಿಗೇಷನ್ಸ್ಗಳಾಗ್ತಾ ಇದೆ, ಹೆಲ್ತ್ ಪ್ರಾಬ್ಲಮ್ಗಳಾಗ್ತಾ ಇದೆ, ಎಕ್ಸ್ಪೆಷಲಿ ಹಾರ್ಟ್ ಇಶ್ಯೂಸು, BP ಶುಗರ್ ವೇರಿಯೇಷನ್ಸು ಜಾಸ್ತಿ ಆಗ್ತಾ ಇದೆ. ಮನೆಗೆ ಬಂದ್ಮೇಲೆ ನನ್ನ ಹೆಂಡತಿಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇದೆ. ವೆಸ್ಟ್ ಸೈಡಲ್ಲಿ ನೀವು ಮನೆನ ಮೇನ್ ವಾಲ್ನ ಹಿಂಗ್ ಕಟ್ ಮಾಡ್ಬಿಟ್ಟು ಡೋರ್ ಇಲ್ಲಿ ಇಟ್ಕೊಂಡ್ರಿ. ಮಕ್ಳು ಎಜುಕೇಶನ್ ಡ್ರಾಪ್ ಆಗ್ತಾ ಇದೆ, ಮಕ್ಕಳು ಈ ಮನೆಗೆ ಬಂದ್ಮೇಲೆ ಓದ್ತಾ ಇಲ್ಲ, ತುಂಬಾ ಸೋಂಬೇರಿಗಳಾಗಿದ್ದಾರೆ, ಆಲಸ್ಯತನ ಜಾಸ್ತಿ ಆಗಿದೆ, ಮತ್ತೆ ಪ್ರಾಪರ್ ಆಗಿ ಅವನಿಗೆ ಜಾಬ್ ಆಗಿದೆ, ಕೆಲಸ ಸಿಗ್ತಾ ಇಲ್ಲ. ಅಕಸ್ಮಾತ್ ಇಲ್ಲಿ ಇಟ್ಕೊಂಡ್ರೆ ಮಾನಸಿಕ ಖಿನ್ನತೆ, ಈ ಮನೆಗೆ ಬಂದ್ಮೇಲೆ ಮಾನಸಿಕವಾಗಿ ನಾವು ಚೆನ್ನಾಗಿಲ್ಲ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಈಗೋ ಕ್ಲಾಶಸ್ ಜಾಸ್ತಿ ಆಗ್ತಾ ಇದೆ, ಕ್ಲೈಂಟ್ಸ್ ಎಲ್ಲ ನಿಷ್ಠೂರ ಆಗ್ತಾ ಇದ್ದಾರೆ, ನಮ್ಮನ್ನ ಬಿಟ್ಟು ಬೇರೆಯವ್ರ ಹತ್ರ ಹೋಗ್ತಾ ಇದ್ದಾರೆ. ಅದೇ ಏನ್ ಮಾಡಿದ್ವಿ, ನಾರ್ತ್ ಹಿಂಗ್ ತಗೊಂಡ್ ಬಂದ್ವಿ, ಸ್ಟೇರ್ ಕೇಸ್ ಹಿಂಗ್ ಹತ್ತಿದ್ವಿ, ಕ್ಲಾಕ್ ವೈಸ್ ಹತ್ತಿದ್ವಿ, ಇಲ್ಲಿ ಬಂದ್ಬಿಟ್ಟು ಒಳಗಡೆ ಇಟ್ಕೊಂಡ್ವಿ, ಡೋರ್ ಇಲ್ಲಿ ಇಟ್ಕೊಂಡ್ವಿ. ನಾರ್ತ್ ಇಸ್ ಎ ಕುಬೇರ. ಗುರುಗಳೇ, ನಾವು ತುಂಬಾ ಚೆನ್ನಾಗಿದ್ವಿ, ಬಟ್ ಯಾಕೋ ಈ ಮನೆಗೆ ಬಂದ್ಮೇಲೆ ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾ ಇಲ್ಲ, ವ್ಯಾವಹಾರಿಕವಾಗಿ ನಾವು ಸ್ಟ್ರಾಂಗ್ ಆಗ್ತಾ ಇಲ್ಲ, ಎಷ್ಟೇ ದುಡಿದ್ರು ಸಾಕಾಗ್ತಾ ಇಲ್ಲ, ಹೆಲ್ತ್ ಪ್ರಾಬ್ಲಮ್, ಎಕ್ಸ್ಪೆಷಲಿ ನ್ಯೂರೋ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇದೆ, ನಮಗೆ ನರದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಏನ್ ಮಾಡಿದ್ರು ಸರಿ ಹೋಗ್ತಾ ಇಲ್ಲ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ನನಗೆ. ಅದಕ್ಕೆ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ, ನನ್ನ ಮುಖ್ಯ ದ್ವಾರವನ್ನ ಕಟ್ ಮಾಡಿ ನಾವು ಯಾವುದೇ ಕಾರಣಕ್ಕೂ ಡೋರ್ ಇಡಬಾರ್ದು. ಅದಕ್ಕೆ ಸುಮ್ಮನೆ ಹೇಳೋದಲ್ಲ. ನೋಡಿ, ಒಂದೊಂದು ದಿಕ್ಕಿಗೂ ಒಂದೊಂದು ಗ್ರಹ. ನೋಡಿ, ಇದಕ್ಕೆ ರವಿ ಅಂದ್ರೆ ಪಿತೃದೋಷಗಳು, ರವಿ ಅಂದ್ರೆ ತಂದೆ ಆಸ್ತಿ, ಆರೋಗ್ಯ. ಈ ಕಡೆ ಕುಜ ಬಂದ, ಯಮನ್ ದಿಕ್ಕು,
ಯಮ ಅಂದ್ರೆ ಧರ್ಮ, ಹೆಲ್ತ್, ಅದ್ರ ಜೊತೆಗೆ ಕುಜ, ವೆಹಿಕಲ್ಸು, ಪ್ರಾಪರ್ಟೀಸು ಎಲ್ಲ ಕೆಡುತ್ತೆ. ಎಲ್ಲ ವಿಷಯದಲ್ಲಿ ಪ್ರಾಬ್ಲಮ್ಮು. ಈ ಕಡೆ ಶನಿ ಸಮಸ್ಯೆಗಳು ಬರ್ತದೆ. ಏನು ಆರೋಗ್ಯದ ಸಮಸ್ಯೆಗಳು ಬರುತ್ತೆ, ಸೋಮಾರಿತನ ಬರುತ್ತೆ, ಆಲಸ್ಯತನ ಬರುತ್ತೆ, ಬ್ಯಾಡ್ ಹ್ಯಾಬಿಟ್ಸ್ಗಳು ಶುರುವಾಗುತ್ತೆ, ಲೋನ್ಲಿನೆಸ್ ಜಾಸ್ತಿ ಕಾಡಕ್ ಶುರುವಾಗುತ್ತೆ. ಈ ಕಡೆ ಬಂದ ತಕ್ಷಣನೇ ಬುಧ ನ್ಯೂರೋ ಪ್ರಾಬ್ಲಮ್ ಶುರುವಾಗುತ್ತೆ, ಬುದ್ಧಿವಂತಿಕೆ ಹಾಳಾಗತ್ತೆ, ತಪ್ಪು ನಿರ್ಧಾರಗಳನ್ನ ತಗೋತೀವಿ, ಈಗೋ ಕ್ಲಾಶಸ್ಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಯಾವಾಗಲೂ ಏನಂದ್ರೆ ಒಂದು ಮುಖ್ಯದ್ವಾರವನ್ನ ಇಡುವಂತ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇಡಿ. ಜೊತೆಗೆ ಈ ಡೋರ್ಸ್ಗಳನ್ನ ಇಡುವಾಗ್ಲೂ ಕೂಡ ರೈಟ್ ಪೊಸಿಷನ್ಸ್ಗಳು, ನಂಬರ್ ಅಂತ ಹೇಳ್ತೀವಿ, ಪ್ರತಿ ಒಂದಕ್ಕೂ ಅದರದೇ ಆದ ಒಂದು ಅಳತೆ ಅಂತ ಇರುತ್ತೆ, ಕ್ರಮ ಅಂತ ಇರ್ತದೆ. ಅದರ ಪ್ರಕಾರ ನೀವು ಡೋರ್ಗಳನ್ನ ನಿರ್ಣಯ ಮಾಡಬೇಕು. ನೀವು ಇಂಜಿನಿಯರ್ ಪ್ಲಾನ್ ಮಾಡಿಸ್ತಾ ಇದ್ರಿ, ಆರ್ಕಿಟೆಕ್ಟ್ ಡಿಸೈನ್ ಪ್ಲಾನ್, ಎಸ್ ಅಗ್ರಿ ಮಾಡಿ ಸರ್, ನೀವು ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನಾನು ಹೇಳುವಂಥದ್ದು ಇಷ್ಟೇ, ಏನು ಆ ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ಒಬ್ರು ವಾಸ್ತು ಕನ್ಸಲ್ಟೆಂಟ್ ಜೊತೆ ಡಿಸ್ಕಸ್ ಮಾಡಿ. ನೀವು ಆರ್ಕಿಟೆಕ್ಟ್ ಡಿಸೈನು ಚೆನ್ನಾಗಿರ್ಬೇಕು, ಇಂಜಿನಿಯರ್ ಪ್ಲಾನು ಚೆನ್ನಾಗಿರ್ಬೇಕು, ಅದ್ರ ಜೊತೆ ಸ್ವಲ್ಪ ವಾಸ್ತು ಕೂಡ ಇದ್ರೆ ಮನೆಗೋದ್ಮೇಲೆ ಅಭಿವೃದ್ಧಿ ಆಗ್ತೀರಿ. ಮನೆ ಕಟ್ಟೋವರೆಗೂ ಖುಷಿ ಆಗ್ಬಿಟ್ಟು ಮನೆಗೆ ಹೋದ್ಮೇಲೆ ಪ್ರಾಬ್ಲಮ್ಸ್ ಆದ್ರೆ ನೀವು ಚಿಂತೆ ಮಾಡ್ತೀರಿ. ಅದಕ್ಕೋಸ್ಕರ ಈ ಮುಖ್ಯ ದ್ವಾರದ ವಿಚಾರ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಈ ತಪ್ಪು ಮಾಡಿದ್ರೆ ಮುಂಚಿತವಾಗಿ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.